ಕಾರ್ಕಳ ಹಾಗೆ ಹೆಬ್ರಿ ಮತ್ತು NSY ಕಾರ್ಕಳ ಇದರ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ನೀಟ್ ಪರೀಕ್ಷೆ ಅಕ್ರಮ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಹಾಗೆ ಕಾಂಗ್ರೆಸ್ ನಾಯಕರ ಬಂಧನವನ್ನು ಖಂಡಿಸಿ ಹಮ್ಮಿಕೊಂಡಿರುವ ಈ ಧರಣಿ ಸತ್ಯಾಗ್ರಹದ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವ ಸನ್ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರೇ, ಉಪಸ್ಥಿತರಿರುವ ಎಲ್ಲ ಪಕ್ಷದ ಪದಾಧಿಕಾರಿಗಳೇ, ಹಿರಿಯ ಮುಖಂಡರುಗಳೇ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಯುವ ಕಾಂಗ್ರೆಸ್ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳೇ, NSY ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ಮತ್ತು ಪಕ್ಷದ ಎಲ್ಲ ಗೌರವಾನ್ವಿತ ಕಾರ್ಯಕರ್ತರೇ, ಮಾನ್ಯ ಉದಯ್ ಕುಮಾರ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ನೀಟ್ ಅಕ್ರಮದ ವಿರುದ್ಧ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬೇರೆ ಬೇರೆ ತಾಲೂಕುಗಳಲ್ಲಿ ಕಾರ್ಯಕ್ರಮವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿದರೆ, ನಾವು ಇಡೀ ದಿವಸ ಇಲ್ಲಿ ಕುಳಿತುಕೊಂಡು ಇಡೀ ದಿವಸ ವಿದ್ಯಾರ್ಥಿ ಜೀವನದ ಬಗ್ಗೆ, ವಿದ್ಯಾರ್ಥಿಗಳು ಎದುರಿಸುವ ಸಮಸ್ಯೆ ಬಗ್ಗೆ, ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ನಾವು ಮಾತಾಡಬೇಕು. ಅನೇಕ ಜನ ವಿಚಾರವಂತರು, ವಿದ್ಯಾವಂತರು ಬಂದು ಈ ವೇದಿಕೆಯಲ್ಲಿ ತಮ್ಮ ವಿಚಾರಧಾರೆಗಳನ್ನು ವ್ಯಕ್ತಪಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಇಡೀ ದಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ನಾವು ಈ ಧರಣಿ ಸತ್ಯಾಗ್ರಹವನ್ನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ, ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 8 ಗಂಟೆಯವರೆಗೆ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನೀಟ್ ಅಕ್ರಮವನ್ನು ವಿರೋಧಿಸುವುದು, ಅಲ್ಲಿ ಅಗಲಿದ ಆತ್ಮಹತ್ಯೆಗೆ ಒಳಗಾದ ವಿದ್ಯಾರ್ಥಿಗಳಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವುದು, ಅದರ ವಿರುದ್ಧವಾಗಿ ಮಾನವ ಸರಪಣಿ, ಅದರ ಜೊತೆಯಲ್ಲಿ ಅವರಿಗೆ ಮೊಂಬತ್ತಿಯ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸುವುದು ಈ ಕಾರ್ಯಕ್ರಮದ ಮುಖ್ಯ ಭಾಗ ಆಗಿದೆ. ಇವತ್ತು ಬೆಳಗ್ಗೆಯಿಂದ ಅನೇಕ ಜನ ಮಹನೀಯರು ತಮ್ಮ ವಿಚಾರಗಳನ್ನು ಇಲ್ಲಿ ಪ್ರಸ್ತುತಪಡಿಸಿ ಮಾತಾಡಿ ಹೋಗಿದ್ದಾರೆ. ಅವರೆಲ್ಲ ವಿಶೇಷವಾಗಿ ಮಾತನಾಡುವಾಗ ನಾವು ತುಂಬ ಹಿಂದೆ ಇದ್ದೇವೆ. ನೀಟ್ ಬಗ್ಗೆ ನಾವು ಏನನ್ನೂ ತಿಳ್ಕೊಳ್ಳಿಲ್ಲ. ಯಾವ ಪಕ್ಷ, ನಾವು ಸಂಘಟನೆ, ನಾವು ಯುವಜನತೆ ನೀಟ್ನ ಸಮಸ್ಯೆಗಳ ಬಗ್ಗೆ ಏನೆಲ್ಲ ತಿಳ್ಕೊಳ್ಬೇಕಿತ್ತು, ನಾವು ಅದನ್ನು ತಿಳ್ಕೊಳ್ಳೋದ್ರಲ್ಲಿ ನಾವು ತುಂಬ ಎಡವಿದ್ದೇವೆ ಅಂತ ನಾನು ಭಾವಿಸ್ತೇನೆ. ಬೆಳಿಗ್ಗೆ ಕ್ರೇಷಿಂಗ್ ಸಮೂಹ ಸಂಸ್ಥೆಯ ಒಬ್ಬ ಪ್ರಾಂಶುಪಾಲರು ಬಂದು ಇಲ್ಲಿ ನೀಟ್ನ ಬಗ್ಗೆ ಒಂದು ವಿಚಾರವನ್ನು ವ್ಯಕ್ತಪಡಿಸಿ ಹೋದರು. ನೀಟ್ನ ಸಮಸ್ಯೆಗಳನ್ನು ಅವರು ಮಾತಾಡುವಾಗ ನಾವು ಎಷ್ಟು ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇನ್ನೂ ಇದೆ ಅನ್ನುವಂಥದ್ದು ಆಗ ನಮಗೆ ಅರ್ಥ ಆಯಿತು. ನಾನು ನಿಜವಾಗಿಯೂ ನನಗೆ ಅದು ಜ್ಞಾನೋದಯ ಆಯಿತು ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ಎಂಥ ಘಟನೆ ಆಗಿದೆ ಹೇಳಿದರೆ, ನೀಟ್ನ ಅಕ್ರಮದಿಂದಾಗಿ 25 ಲಕ್ಷ ವಿದ್ಯಾರ್ಥಿಗಳು ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ಕೇವಲ 1 ಲಕ್ಷದ ಆ ಸೀಟಿಗೋಸ್ಕರ 25 ಲಕ್ಷ ಜನ ಇವತ್ತು ನೀಟ್ ಎಕ್ಸಾಮನ್ನು ಬರೆದಿದ್ದಾರೆ. ಆ 25 ಲಕ್ಷ ಜನರಿಗೆ ಅದರಲ್ಲಿ ಅನ್ಯಾಯ ಆಗಿದೆ. 25 ಲಕ್ಷ ಜನರಿಗೆ ಅನ್ಯಾಯ ಆದಾಗ ಒಬ್ಬ ಶಿಕ್ಷಣ ಸಚಿವರಾಗಲಿ, ಒಬ್ಬ ದೇಶದ ಪ್ರಧಾನಮಂತ್ರಿ ಆಗಲಿ ಇದರಿಂದ ಬೇಸರ ವ್ಯಕ್ತಪಡಿಸಿ ಅಥವಾ ಅದಕ್ಕೆ ಅನುಕಂಪ ವ್ಯಕ್ತಪಡಿಸಿ ಒಂದೇ ಒಂದು ಕ್ಷಮಾಪಣೆಯ ಮಾತುಗಳನ್ನು ಅವರು ಕೇಳಲಿಲ್ಲ ಅನ್ನುವಂಥದ್ದೇ ನಮ್ಮ ದೇಶದ ಬಹಳ ದೊಡ್ಡ ಒಂದು ದುರಾದೃಷ್ಟ ಅಂತ ನಾನು ಭಾವಿಸಿದ್ದೇನೆ. ಈ ವರ್ತನೆಯಿಂದಾಗಿ ವಿದ್ಯಾರ್ಥಿಗಳು ಮನನೊಂದು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. 21 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ದೇಶದ ಪ್ರಧಾನಿಯಾಗಲಿ, ಒಬ್ಬ ಶಿಕ್ಷಣ ಸಚಿವ ಆಗಲಿ ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಿದ್ರೆ, ನಿಮ್ಮ ಪರೀಕ್ಷೆಯ ಈ ಮುಂದೂಡಿಕೆಯಿಂದಾಗಿ, ಈ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆಯಿಂದಾಗಿ ನಿಮಗೆ ಅನ್ಯಾಯ ಆಗಿದೆ, ನಿಮಗೆ ತೊಂದರೆ ಆಗಿದೆ, ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ನಾವು ಮುಂದೆ ಮರುಪರೀಕ್ಷೆಯನ್ನು ಮಾಡ್ಕೊಳ್ತೇವೆ, ನೀವು ಧೈರ್ಯವನ್ನು ಕೆಡಬೇಡಿ ಅಂತ ಒಂದು ಸಾಂತ್ವನದ ಮಾತು ಈ ದೇಶದ ಪ್ರಧಾನಮಂತ್ರಿ ಆಗಲಿ, ಶಿಕ್ಷಣ ಸಚಿವರಾಗಿ ಹೇಳ್ತಿದ್ರೆ ಆ 21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಿರ್ಲಿಲ್ಲ. ಅದರಿಂದ 21 ಜನರ ಆ ಸಾವಿಗೆ, ಅವರ ಆತ್ಮಹತ್ಯೆಗೆ ನೇರ ಕಾರಣ ಯಾರು ಹೇಳಿದರೆ ಕೇಂದ್ರದ BJP ಸರ್ಕಾರ ಅನ್ನುವಂಥದ್ದು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಕೇಂದ್ರದ ಶಿಕ್ಷಣ ಸಚಿವರು ಮತ್ತು ಈ ದೇಶದ ಪ್ರಧಾನಮಂತ್ರಿಗಳು ಆ ಮಕ್ಕಳ ಆತ್ಮಹತ್ಯೆಗೆ ನೇರ ಕಾರಣ ಆಗ್ತಾರೆ. ಆ 21 ಮನೆಯ ಕುಟುಂಬಗಳ ಇವತ್ತು ಆಕ್ರಂದಕ್ಕೆ BJP ಸರ್ಕಾರವೇ ನೇರ ಹೊಣೆಯನ್ನು ಹೊತ್ಕೊಳ್ಬೇಕಾಗ್ತದೆ. ಆದರೆ ಘಟನೆ ನಡೆದೋಗಿದೆ, ನಡಬಾರ್ದಿತ್ತು. ವಿದ್ಯಾರ್ಥಿಗಳು ಬಹಳಷ್ಟು ಸಮಯದಿಂದ ಶ್ರಮವಹಿಸಿ ಎಕ್ಸಾಮನ್ನು ಕಟ್ಟಿರ್ತಾರೆ. ಪ್ರಶ್ನೆ ಪತ್ರಿಕೆಯೇ ಸೋರಿಕೆಯಾಗಿದೆ, ಪರೀಕ್ಷೆ ಮುಂದೂಡಲ್ಪಟ್ಟಿದೆ ಅಂದಾಗ ಸಹಜವಾಗಿಯೂ ಖಿನ್ನತೆಗೆ ಒಳಗಾಗಿ ಅವರೆಲ್ಲ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದು ಆಗಬಾರ್ದಿತ್ತು. ಅವರ ಸಾಂತ್ವನದಲ್ಲಿ ಆ ನೋವನ್ನು ಭರಿಸುವ ಶಕ್ತಿ ಆ ಕುಟುಂಬದವರಿಗೆ ದೇವರು ಕರುಣಿಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಮಾತ್ರ ನಾವು ಕೊಡಲಿಕ್ಕೆ ಸರಿ ಆಗ್ತದೆ. ಅವರ ಕುಟುಂಬದ ಜೊತೆ ನಿಲ್ಲಕ್ಕೆ ಮಾತ್ರ ಸಾಧ್ಯ ಆಗ್ತದೆ ವಿನಃ ಅವರನ್ನು ಮಕ್ಕಳನ್ನು ಹಿಂದೆಗೆ ತಂದು ಕೊಡಲಿಕ್ಕೆ ನಮ್ಮಿಂದ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆದ್ದರಿಂದ
ಏನು ಕೇಂದ್ರ ಸರ್ಕಾರ ಮತ್ತು ಕೇಂದ್ರದ ಬಿಜೆಪಿ ಆಡಳಿತದಿಂದ ಲೋಪವಾಗಿ ಇವತ್ತು ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ, ಅದಕ್ಕೆ ಬಿಜೆಪಿ ಸರ್ಕಾರವೇ ನೇರ ಹೊಣೆ ಆಗ್ತದೆ. ಬಂಧುಗಳೇ, ಮತ್ತೊಂದು ಅತ್ಯಂತ ಆಶ್ಚರ್ಯಕರ ಘಟನೆ, ಇಡೀ ದೇಶದಲ್ಲಿ ಯಾವುದೇ ಒಂದು ಪ್ರಕರಣಗಳಾಗಲಿ, ಅದು ಪಕ್ಕದ ದೇಶಗಳಿಂದ ದಾಳಿಗಳಾಗಲಿ, ಸೈನಿಕರ ಮೇಲೆ ಹಲ್ಲೆಗಳಾಗಲಿ ಅಥವಾ ಬಾಂಬ್ ಸ್ಫೋಟಗಳಾಗಲಿ, ಅದು ಬಾಂಬೆಯಲ್ಲಿ ಆಯಿತು, ಡೆಲ್ಲಿ ಆಯಿತು, ಪಹಲ್ಗಾಮ್ ಆಯಿತು, ಅನೇಕ ಘಟನೆಗಳಾಗ್ತದೆ. ಈ ಅನೇಕ ಘಟನೆಗಳಾದಾಗ ಸರ್ಕಾರಗಳು ಯಾರೇ ಇರಲಿ, ಒಂದು ಜವಾಬ್ದಾರಿಯುತವಾಗಿ ವಿರೋಧ ಪಕ್ಷದವರಾಗಲಿ, ಆಡಳಿತ ಮಾಡೋರಾಗಲಿ ಅಥವಾ ರಾಜಕೀಯ ಪಕ್ಷದವರು ಅಲ್ಲಿ ಒಂದು ಸಾಂತ್ವನವನ್ನು ಹೇಳುವಂಥದ್ದು ಅದು ಪದ್ಧತಿ, ಅದು ಮಾನವೀಯತೆ ಕೂಡ. ಆದರೆ ಈ ದೇಶದಲ್ಲಿ 21 ವಿದ್ಯಾರ್ಥಿಗಳು ಸತ್ತಾಗ ಒಂದೇ ಒಂದು ಅಕ್ಷರ ಅವರ ಪರವಾಗಿ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಅದು ಬಿಜೆಪಿ ರಾಷ್ಟ್ರೀಯ ಪಕ್ಷ ಮಾತ್ರ. ಒಂದೇ ಒಂದು ಬಿಜೆಪಿ ರಾಷ್ಟ್ರೀಯ ಪಕ್ಷದ ಮುಖಂಡರಾಗಲಿ, ಬಿಜೆಪಿ ಪಕ್ಷದ ಶಾಸಕರಾಗಲಿ, ಬಿಜೆಪಿ ಪಕ್ಷದ ಸಂಸದರಾಗಲಿ ಅಥವಾ ಯಾವುದೇ ಒಬ್ಬ ಬಿಜೆಪಿಯ ಪದಾಧಿಕಾರಿಯವರು ಆ 21 ವಿದ್ಯಾರ್ಥಿಗಳ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಸಾಂತ್ವನದ ಮಾತು ಹೇಳಿಲ್ಲ ಅಂತಾದರೆ ಹಾಗಾದ್ರೆ ಇವರು ಮನುಷ್ಯರು ಹೌದಾ ಅಲ್ವಾ ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕು. ಕಾಂಗ್ರೆಸ್ ಪಕ್ಷವು ಕೂಡ ದೇಶದಲ್ಲಿ ಅನೇಕ ವರ್ಷಗಳ ಕಾಲ ಆಡಳಿತವನ್ನು ಮಾಡಿದೆ. ಇಂಥ ಯಾವುದೇ ದುರ್ಘಟನೆ ಆದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟದ್ದನ್ನು ಬಹಳ ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೇವೆ. ಮುಂಬೈಗಳ ದಾಳಿಯಾದಾಗ ಗೃಹ ಸಚಿವರೇ ರಾಜೀನಾಮೆ ಕೊಟ್ಟರು, ಅಲ್ಲಿಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟರು. ಕರ್ನಾಟಕದಲ್ಲಿ ಒಂದು ಸಣ್ಣ ಕಳೆದ ಬಾರಿ ಒಂದು ಘಟನೆ ಆದಾಗ ಆ ಮಂತ್ರಿಯವರನ್ನೇ ರಾಜೀನಾಮೆಯನ್ನ ಸಿದ್ದರಾಮಯ್ಯರವರು ಪಡ್ಕೊಂಡ್ರು. ಅದು ನೈತಿಕತೆ ಅಂತ ಹೇಳಿದ್ರೆ, ಒಂದು ನೈತಿಕತೆಯನ್ನು ಹೊತ್ತು ಒಬ್ಬ ಮಂತ್ರಿ ರಾಜೀನಾಮೆ ಕೊಡುವುದಿಲ್ಲ ಅಂತಾದರೆ ಕೇಂದ್ರದ ಯಾವುದೇ ಮಂತ್ರಿಗಾಗಲಿ, ಕೇಂದ್ರದ ಸರ್ಕಾರಕ್ಕಾಗಲಿ ಯಾವುದೇ ನೈತಿಕತೆ ಇಲ್ಲ ಅನ್ನುವಂಥದ್ದನ್ನು ನಾವು ಭಾರತ ದೇಶದ ಪ್ರಜೆಗಳು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಪಕ್ಷ ಅವರ ಆಡಳಿತಕ್ಕಿದೆ, ಆದರೆ ಬಿಜೆಪಿ ಪಕ್ಷದ ಪದಾಧಿಕಾರಿಗಳಾದರೂ ಒಂದು ಸಾಂತ್ವನ ಹೇಳಬೇಕಿತ್ತೆ. ಬಿಜೆಪಿ ಪರವಾಗಿ ದುಡಿದಿರುವ ಅನೇಕ ಸಂಘಟನೆಗಳು ಇವತ್ತು ಪ್ರತಿ ಒಂದು ವಿಚಾರದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಂತ ಹೇಳ್ತಾರೆ. CT ರವಿ ಅವರ ಒಂದು ಮಾತು ಕೇಳಿದೆ, ಒಬ್ಬ ಮುಲ್ಲನಿಗೆ ಯಾಕೆ ಅಂತ ಕೇಳಿದ್ರು. CT ರವಿ ಅವರು ಒಂದು ಮಾತು ಹೇಳಬೇಕು, ಆ ಆತ್ಮಹತ್ಯೆ ಮಾಡಿಕೊಂಡವರಲ್ಲಿ ಎಷ್ಟು ಜನ ಹಿಂದೂಗಳು, ಎಷ್ಟು ಜನ ಮುಸಲ್ಮಾನರು, ಎಷ್ಟು ಜನ ಕ್ರೈಸ್ತರು, ಎಷ್ಟು ಜನ ಜೈನರು. ಆ ಸತ್ತಿರುವ ಹಿಂದೂಗಳ ಜೀವವನ್ನು ನೀವು ಮತ್ತೆ ತಂದುಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯ ಇದೆ. ಅಲ್ಲಿ ಸತ್ತಿರುವ ಮುಸಲ್ಮಾನ ವಿದ್ಯಾರ್ಥಿಗಳ ಜೀವವನ್ನು ನಾವು ಮತ್ತೆ ನೀವು ತಂದುಕೊಳ್ಳಿಕ್ಕೆ ಸಾಧ್ಯ ಇದೆ. ಅಲ್ಲಿ ಸತ್ತಿರುವ ಕ್ರಿಶ್ಚಿಯನ್ ಜೈನ ಆಗಲಿ ಆ ಅಮೂಲ್ಯವಾದ ಜೀವವನ್ನು ನಿಮಗೆ ಮತ್ತೆ ಹಿಂದಕ್ಕೆ ತಂದುಕೊಡ್ಲಿಕ್ಕೆ ಸಾಧ್ಯ ಇದೆಯೇ ಅನ್ನುವಂಥ ಪ್ರಶ್ನೆಯನ್ನ ಇಂಥ ಮೂರ್ಖ CT ರವಿಗೆ ಕೇಳುವಂಥ ಒಂದು ಅನಿವಾರ್ಯತೆ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅನೇಕ ಸಂಘಟನೆಗಳು, ಕಾರ್ಕಳದಲ್ಲಿ ನಾವು ಅನೇಕ ಸಂಘಟನೆಗಳು ನೋಡ್ತೇವೆ. ಯಾಕೆ ನೀವು ಇವತ್ತು ಮೌನವಾಗಿದ್ದೀರಿ? ಒಂದು ವಿದ್ಯಾರ್ಥಿಗಳ ಬದುಕಿಗೆ ಅಷ್ಟೊಂದು ಬೆಲೆ ಇಲ್ಲವೇ? ಅವರ ಅಮೂಲ್ಯವಾದ ಬದುಕಿಗೆ ಯಾವುದೇ ಬೆಲೆ ಇಲ್ಲದಂತೆ ತಾವು ಒಂದೇ ಒಂದು ಮಾತುಗಳಾಗಲಿ ಮಾತಾಡುವಂಥ ಪ್ರಯತ್ನಗಳನ್ನು ತಾವು ಮಾಡಲಿಲ್ಲ. ಅದು ಬಿಟ್ಟು ಯಾವ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾರೆ, ಯಾರು ಧರಣಿಯನ್ನು ನಡೆಸ್ತಾರೆ, ಅವರಿಗೆ ದೇಶದ್ರೋಹದ ಪಟ್ಟವನ್ನು ತಾವು ಕಟ್ತೀರಿ, ಅವರಿಗೆ ನಕ್ಸಲರು ಅಂತ ಹೇಳ್ತೀರಿ, ಅವರಿಗೆ ವಿದೇಶದಿಂದ ಫಂಡ್ ಬರ್ತದೆ ಅಂತ ಹೇಳ್ತೀರಿ, ಅವರಿಗೆ ಇನ್ಯಾವುದೋ ಪಟ್ಟಗಳನ್ನು ಕಟ್ಟಿ ನಮ್ಮ ದೇಶದ ಭವಿಷ್ಯವಾಗಿರುವ ವಿದ್ಯಾರ್ಥಿಗಳಿಗೆ ಕೆಟ್ಟದಾದ ಒಂದು ಪಟ್ಟವನ್ನು ಕಟ್ಟಿ ತಾವು ವಿಕೃತಿಯನ್ನು ಮರೆಯುತ್ತೀರಿ ಅಂತಾದರೆ ನಿಮ್ಮಂಥ ಸಂಘಟನೆಗಳಿಗೆ, ನಿಮ್ಮಂಥ ವ್ಯಕ್ತಿಗಳಿಗೆ ನಮ್ಮ ಕಾಂಗ್ರೆಸ್ನ ಧಿಕ್ಕಾರ ಇದೆ, ಧಿಕ್ಕಾರ ಇದೆ, ಧಿಕ್ಕಾರ ಇದೆ. ಬಂಧುಗಳೇ, CT ಅನ್ನುವಂಥದ್ದು ಅದು ಕಾಂಗ್ರೆಸ್ನ ಕೊಡುಗೆ. CT ಅನ್ನುವಂಥದ್ದು ಕಾರ್ಕಳದ ನೆಲದ ಮಣ್ಣಿನಲ್ಲಿ ಹುಟ್ಟಿದ ಒಬ್ಬ ಶ್ರೇಷ್ಠ ಧೀಮಂತ ನಾಯಕ ವೀರಪ್ಪ ಮೊಯ್ಲಿಯವರು ಇದು ನಾಡಿಗೆ ಮಾತ್ರ ಅಲ್ಲ, ಇದು ರಾಷ್ಟ್ರಕ್ಕೆ ಕೊಟ್ಟ ಬಹುದೊಡ್ಡ ಕೊಡುಗೆ. ಅದು CT ಇಂದ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಲಕ್ಷಾಂತರ ಕೋಟ್ಯಾಂತರ ಕುಟುಂಬಗಳು ಈ CT ಇಂದಾಗಿ ತಮ್ಮ ಬದುಕನ್ನು ಕೊಟ್ಟಿದ್ದಾರೆ. ಅಂತ ಬಡ ವಿದ್ಯಾರ್ಥಿಗಳು ಇವತ್ತು ಇಂಜಿನಿಯರ್, ಡಾಕ್ಟರ್ ಆಗಿದ್ರೆ ಅದಕ್ಕೆ CT ಕಾರಣ ಆಗ್ತದೆ. ಅಂತ CTಯ ಮೇಲೆ ಇವರ ವಕ್ರದೃಷ್ಟಿ ಬೀಳ್ತದೆ. ಆ CTಯನ್ನು ತೆಗೆದು ರಾಷ್ಟ್ರ ಮಟ್ಟದಲ್ಲಿ ಒಂದೇ ಎಕ್ಸಾಮ್ ನೀಟ್ ಅಂತ ಮಾಡ್ತಾರೆ. ಇದರ ನೇರ ಪರಿಣಾಮ ಕರ್ನಾಟಕದ ಜನತೆಯ ಮೇಲೆ ಬೀಳ್ತದೆ. ಬಂಧುಗಳೇ, ಇವತ್ತು ದೇಶದ ಯಾವುದೇ ಮೂಲೆಯಲ್ಲಿ ಒಬ್ಬ ಡಾಕ್ಟರ್, 5 ಜನ ಡಾಕ್ಟರ್ ಒಂದು ಕಡೆ ಸೇರಿದ್ರೆ ಆ 5 ಜನರಲ್ಲಿ 3 ಜನ ಡಾಕ್ಟರ್ನವರು ಮಂಗಳೂರು, ಉಡುಪಿಯಲ್ಲಿ ಕಲ್ತವರು. ಇಡೀ ದೇಶದಲ್ಲಿ ನೀವು ಸರ್ವೆ ಮಾಡಿ 5 ಜನ ಒಂದು ಆಸ್ಪತ್ರೆಯಲ್ಲಿ ಡಾಕ್ಟರ್ನವರು ಅಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಅಂತಾದರೆ ಅದರಲ್ಲಿ 3 ಜನರ ಹತ್ರ ನೀವು ಮಾತಾಡಿ, ಆ 3 ಜನ ಕಲ್ತದ್ದು ಮಂಗಳೂರು ಅಥವಾ ಉಡುಪಿ, ಮಣಿಪಾಲದಲ್ಲಿ. ಅಂತ ಶ್ರೇಷ್ಠ ವೈದ್ಯಕೀಯ ಸೇವೆಯನ್ನ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ ಫ್ಯಾಕ್ಟರಿ ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ಅದಕ್ಕೆ ಕಾರಣ CT ಆಯಿತು. ಇವತ್ತು ಬಡ ಮಕ್ಕಳಿಗೆ
ವೈದ್ಯಕೀಯ ಇಂಜಿನಿಯರಿಂಗ್ ಅಸಾಧ್ಯವೇ ಅನ್ನುವಂಥ ಪರಿಸ್ಥಿತಿ ಇದ್ದಾಗ ಅಂಥ ಮಕ್ಕಳಿಗೆ ಸಿಟಿಯ ಮೂಲಕ ಹೊಸ ಬದುಕನ್ನು ಕೊಟ್ಟಿರ್ತಕ್ಕಂಥ ಒಂದು ಕ್ರಾಂತಿಕಾರಿಕ ಹೆಜ್ಜೆ ಯಾವುದು ಹೇಳಿದರೆ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರ ಅದು ಸಿಟಿ ಆಗಿತ್ತು. ಆದರೆ ಬಿಜೆಪಿ ಅವರಿಗೆ ಈ ಸಿಟಿಯ ಮೇಲೆ ವಕ್ರದೃಷ್ಟಿ ಬಿಡ್ತದೆ. ಅವರು ನೀಟ್ ಎಂದು ಮಾಡ್ತಾರೆ. ಇವತ್ತು 250 ಸೀಟ್ಗಳು ಉಡುಪಿಯ ಮೆಡಿಕಲ್ ಕಾಲೇಜಿನಲ್ಲಿ, 250 ಸೀಟ್ಗಳು ಮಂಗಳೂರಿನ ಮೆಡಿಕಲ್ ಕಾಲೇಜಿನಲ್ಲಿ ಇರಬೇಕಾದ್ರೆ ಉಡುಪಿಯ ಮೆಡಿಕಲ್ ಕಾಲೇಜಿನಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ಕಲಿಯುವುದು ಎಷ್ಟು ಜನ ಅಂತೇಳಿದ್ರೆ 0. ಯಾವುದೇ ಒಬ್ಬ ವಿದ್ಯಾರ್ಥಿ ಮಣಿಪಾಲ KMCಯಲ್ಲಿ ಇಲ್ಲ. ಮಂಗಳೂರಿನಲ್ಲಿ ಕೇವಲ 15 ಕರ್ನಾಟಕದ ವಿದ್ಯಾರ್ಥಿಗಳು ಕಲಿತಾರೆ. ಅಂದ್ರೆ ದೇಶದ ಬೇರೆ ಬೇರೆ ಮೂಲೆಯಿಂದ ಬಂದ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೆಡಿಕಲ್ ಸೀಟ್ ಇದೆ, ಆದರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೆಡಿಕಲ್ ಸೀಟ್ ಇಲ್ಲ. ನಮ್ಮ ಊರಿನ ಮಕ್ಕಳು ನಾಳೆ ಎಲ್ಲಿ ಕಲಿಬೇಕು? 20 ಲಕ್ಷ 30 ಲಕ್ಷ ಖರ್ಚು ಮಾಡಿ ಆ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳು ಕಲಿಬೇಕಾಗ್ತದೆ. ಇದು ನೀಟ್ ಅನ್ನುವಂಥ ಪೇಡಂಭೂತವನ್ನ ನಾವು ಓಡಿಸದಿದ್ರೆ, ಈ ನೀಟ್ ಈ ದೇಶದಿಂದ ತೊಲಗಿಸದಿದ್ರೆ, ಈ ನೀಟನ್ನು ಬದಲಾಯಿಸಿ ಮತ್ತೊಮ್ಮೆ ಸಿಇಟಿಯನ್ನು ಕರ್ನಾಟಕದಲ್ಲಿ ನೀವು ಜಾರಿ ಮಾಡದೇ ಇದ್ರೆ ಕರ್ನಾಟಕದ ಯಾವುದೇ ಒಬ್ಬ ಯುವಕ ನಾಳೆ ಮೆಡಿಕಲ್ ಅನ್ನು ಕಲಿಯುವುದು, ಅವನು ವೈದ್ಯರಾಗುವುದು ಅದು ಕನಸಾಗಿಯೇ ಉಳಿತದೆ. ಇವತ್ತು ಸಿಇಟಿಯ ಆ ಕಲ್ಪನೆ ಅದು ಅಂಥದ್ದು, ಅದು ಅದ್ಭುತವಾಗಿರುವಂಥದ್ದು. ಅಂತ ಸಿಇಟಿಯನ್ನು ತೆಗೆದುಹಾಕಿ ಬಡ ವಿದ್ಯಾರ್ಥಿಗಳ ಬದುಕಿಗೆ ಕೊಡಲಿ ಏಟನ್ನು ಕೊಟ್ಟಿರ್ತಕ್ಕಂಥ ಅದು ಕೀರ್ತಿ ಇದ್ರೆ ಅದು ಬಿಜೆಪಿ ಸರ್ಕಾರಕ್ಕೆ ಸಲ್ತದೆ, ಅದು ಕೇಂದ್ರ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಸಲ್ತದೆ ಅನ್ನುವಂಥದ್ದು ಮಾತು. ಬಂಧುಗಳೇ, ಸಿಇಟಿಯಿಂದ ವಿದ್ಯಾರ್ಥಿಗಳು ಡಾಕ್ಟರ್ ಆಗ್ತಾರೆ, ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ತಾರೆ. ಆದರೆ ನೀಟಿಂದ ವಿದ್ಯಾರ್ಥಿಗಳು ಇವತ್ತು ಮರಣಶೈಲಿದ್ದಾರೆ. ಸಿಇಟಿಯಿಂದ ವಿದ್ಯಾರ್ಥಿಗಳು ಡಾಕ್ಟರ್ ಆಗಿ ದೇಶದ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಆದರೆ ಬಿಜೆಪಿಯವರ ನೀಟಿಂದಾಗಿ ಇವತ್ತು ಮಕ್ಕಳು ಶವವಾಗಿ ಮಲಗಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳು ತನ್ನ ಮಾನಸಿಕ ಸ್ಥಿತಿಯನ್ನು ಕಳೆದುಕೊಂಡಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತೊಮ್ಮೆ ಪರೀಕ್ಷೆಗೆ ಬರೆಯಲಾಗದೆ ಯಾವುದೋ ಒಂದು ಮಾನಸಿಕ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ಇದಕ್ಕೆಲ್ಲವೂ ಕೂಡ ನೇರ ಕಾರಣ ಬಿಜೆಪಿ ಸರ್ಕಾರ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಇವತ್ತು ನಾವು ಪ್ರತಿಭಟನೆಗೆ ಇಲ್ಲಿ ಇಟ್ಟ ನಂತರ ಇವತ್ತು ಧರ್ಮೇಂದ್ರ ಪ್ರಧಾನ್ರವರ ರಾಜೀನಾಮೆ ನಾವು ನೋಡಿದೆವು. ಅದೇ ರಾಜೀನಾಮೆಯನ್ನು ಅವರು ಮೊದಲಿಗೆ ಕೊಡ್ತಿದ್ರೆ ಮಕ್ಕಳಿಗೆ ಸ್ವಲ್ಪ ಸಮಾಧಾನವಾದರೂ ಇರ್ತಿತ್ತು. ಇವರ ರಾಜೀನಾಮೆಯಿಂದ ಯಾರ್ದೋ ಗಂಟೆ ಹೋಗುವುದಿಲ್ಲ. ಇವರು ಸರ್ಕಾರದಿಂದ ಪಡೆಯುವ ಎಲ್ಲ ಸವಲತ್ತುಗಳನ್ನು ಇವರು ರಾಜೀನಾಮೆ ಕೊಟ್ಟ ನಂತರವೂ ಇವರಿಗೆ ಸಿಗ್ತದೆ ಮಾಜಿ ಸಚಿವರಾಗಿ. ಆದರೆ ಇವರು ಮೊದಲು ರಾಜೀನಾಮೆ ಕೊಡ್ತಾ ಇದ್ರೆ ಅಷ್ಟು ಮಕ್ಕಳ ಪ್ರಾಣವನ್ನಾದರೂ ಉಳಿಸುವ ಪುಣ್ಯವನ್ನ ನೀವು ಕಟ್ಕೊಳ್ಬಹುದಿತ್ತು ಅನ್ನುವಂಥ ಆಲೋಚನೆಯನ್ನ ಈ ಸಂದರ್ಭದಲ್ಲಿ ನಾವು ಮಾಡಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಕಾಂಗ್ರೆಸ್ ಸರ್ಕಾರ ಲಾಕ್ಡೌನ್ನಿಂದ ಕಂಗೆಟ್ಟಿರುವ ಈ ಕರ್ನಾಟಕದ ಜನತೆಗೆ ಮತ್ತು ಲಾಕ್ಡೌನ್ನಿಂದ ಕಂಗೆಟ್ಟಿರುವ ಬಡ ವಿದ್ಯಾರ್ಥಿಗಳಿಗೆ, ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಗ್ಯಾರಂಟಿ ಯೋಜನೆ ಮೂಲಕ ಯುವ ನಿಧಿಯನ್ನು ಜಾರಿ ಮಾಡಿತ್ತು. ಈ ಯುವ ನಿಧಿ ಯಾರಿಗೆ ಹೇಳಿದರೆ, ನಿರುದ್ಯೋಗದಿಂದ ಬಳಲುತ್ತಿರುವ ವಿದ್ಯಾರ್ಥಿಗಳು, ಯುವ ಜನತೆ ಆತ್ಮಹತ್ಯೆಯನ್ನು ಮಾಡಬಾರದು ಅನ್ನುವ ಕಾರಣಕ್ಕೋಸ್ಕರ ಇವತ್ತು ಯುವ ನಿಧಿಯನ್ನು ಕೊಟ್ಟ ಕಾರಣಕ್ಕಾಗಿ ಸಾವಿರಾರು ವಿದ್ಯಾರ್ಥಿಗಳು ತನ್ನ ಸ್ವಂತ ಹಣದಿಂದ ಬದುಕನ್ನು ನಡೆಸುವಂಥದ್ದನ್ನು ನಾವು ನೋಡ್ತೇವೆ. ಡಿಗ್ರಿಯಾದ ಮಕ್ಕಳಿಗೆ, ಡಿಪ್ಲೊಮಾದ ಮಕ್ಕಳಿಗೆ 3,000 ಮತ್ತು 1,000ವನ್ನು ಕೊಟ್ಟು ಮಕ್ಕಳಿಗೆ ಸಣ್ಣದಾದರೆ ಒಂದು ಆರ್ಥಿಕ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆದರೆ ನೀಟ್ ವಿದ್ಯಾರ್ಥಿಗಳ ಜೀವನವನ್ನು ಪಡೆದುಕೊಂಡಿದೆ. ಅದೇ ನೀಟಿಗೆ ಮತ್ತು ಸಿಟಿಗೆ ಇರುವ ವ್ಯತ್ಯಾಸ, ಕರ್ನಾಟಕ ಸರ್ಕಾರ ಮಕ್ಕಳಿಗೆ ಗ್ಯಾರಂಟಿ ಯೋಜನೆಯ ಮೂಲಕ ನಿರುದ್ಯೋಗಿಗಳಿಗೆ ಮಾಶಾಸನವನ್ನು ಕೊಟ್ಟರೆ, ಕೇಂದ್ರ ಸರ್ಕಾರ ನೀಟ್ ಮೂಲಕ ಇವತ್ತು ಬಡ ವಿದ್ಯಾರ್ಥಿಗಳ ಜೀವನವನ್ನು ಪಡೆದುಕೊಳ್ತಾ ಇದೆ. ಇದು ಎರಡು ಸರ್ಕಾರಗಳಿಗಿರುವ ವ್ಯತ್ಯಾಸ ಅನ್ನುವಂಥದ್ದು. ಇವತ್ತು ದೇಶವ್ಯಾಪ್ತಿಯಲ್ಲಿ ವಿದ್ಯಾರ್ಥಿಗಳ ಆಂದೋಲನ ಹೊಸ ರೂಪವನ್ನು ಪಡೆದುಕೊಂಡಿದೆ. ಇವತ್ತು ಬಿಜೆಪಿ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಇನ್ನು ವಿಕೆಟ್ಗಳು ನಿರಂತರವಾಗಿ ಉರುಳ್ತಾ ಇರ್ತದೆ. ಈ ದೇಶ ವಿಶ್ವಗುರು ಅವಾಗ ಅವರು ಹೇಳಿದರು, ನಮಗೆ ನೆಮ್ಮದಿಯ ಬದುಕು ಬೇಕು, ಯಾವುದೇ ವಿಶ್ವಗುರುವಿನ ಸುಳ್ಳುವಿನ ಪಟ್ಟ ನಮಗೆ ಬೇಡ, ನೆಮ್ಮದಿಯ ಬದುಕು ಬೇಕು. ಜನ ಅತ್ಯಂತ ಪ್ರೀತಿ ಸೌಹಾರ್ದತೆ ಶಾಂತಿಯಿಂದ ಈ ದೇಶದಲ್ಲಿ ಬದುಕಬೇಕಾದ್ರೆ, ಇವತ್ತು ದೇಶ ವಿದೇಶಗಳಲ್ಲಿ ತನ್ನ ಘನತೆ ಗೌರವವನ್ನು ಎತ್ತಿ ಹಿಡಿಬೇಕಾದ್ರೆ, ಭಾರತವಾಗಿ ಉಳಿಬೇಕಾದ್ರೆ ಇವತ್ತು ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಬೇಕಂತ ಅನಿವಾರ್ಯತೆ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ರಾಹುಲ್ ಗಾಂಧಿಯವರು ಈ ದೇಶದ ಯುವ ಜನರ ಧ್ವನಿಯಾಗಿ, ಯುವಕರ ಧ್ವನಿಯಾಗಿ, ನಿರುದ್ಯೋಗಿಗಳ ಧ್ವನಿಯಾಗಿ, ಹಿಂದುಳಿದ ವರ್ಗದ ಧ್ವನಿಯಾಗಿ, ದಲಿತರ, ಮಹಿಳೆಯರ ಎಲ್ಲರ ಧ್ವನಿಯಾಗಿ ಒಂದು ಶ್ರೇಷ್ಠವಾದಂಥ ಹೋರಾಟದ ಮೂಲಕ ಇಡೀ ದೇಶವನ್ನು ಸಂಘಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪಾದಯಾತ್ರೆಯ ಮೂಲಕ
ಕಾಶ್ಮೀರದಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಒಬ್ಬ ವ್ಯಕ್ತಿ, ರಾಜಕೀಯ ವ್ಯಕ್ತಿ ಪಾದಯಾತ್ರೆ ಮೂಲಕ ಹೋಗಿದ್ರು ಅಂತ ಹೇಳಿದ್ರೆ ಅದು ರಾಹುಲ್ ಗಾಂಧಿ ಅಲ್ಲದೆ ಬೇರೆ ಯಾರೂ ಅಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ರಾಹುಲ್ ಗಾಂಧಿ ಅವರಂಥ ಒಬ್ಬ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿ, ಒಬ್ಬ ನಾಯಕತ್ವದ ಅಡಿಯಲ್ಲಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಪಾಲಿನ ಪುಣ್ಯ, ಅದು ಭಾಗ್ಯ ಅಂತ ತಿಳ್ಕೊಂಡು ಇಂಥ ಘಟನೆಗಳು ಮತ್ತೊಮ್ಮೆ ಮರುಕಳಿಸಬಾರ್ದು. ನಮಗೆ ಶ್ರದ್ಧಾಂಜಲಿಯನ್ನು ಕೊಡುವಂಥ ಕೆಲಸ ಇನ್ನೊಮ್ಮೆ ಯಾವತ್ತೂ ಆಗಬಾರ್ದು. ಯಾವ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಬಾರ್ದು. ಪ್ರತಿಯೊಬ್ಬ ಮಕ್ಕಳು ಕೂಡ ಅವರಿಗೆ ಹೆತ್ತವರಿಗೆ ಅದು 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 ಅಮೂಲ್ಯವಾದದ್ದು. ಪ್ರತಿಯೊಬ್ಬರ ಜೀವವೂ ಕೂಡ ಅದು ಅಮೂಲ್ಯವಾದದ್ದು. ನಾನು ಕೇಳೋದು ಇಷ್ಟೇ, BJPಯವರು, ಸಂಘಟನೆಯವರು, ನಿಮ್ಮ ಮನೆಯಲ್ಲಿ ಯಾರು ವಿದ್ಯಾರ್ಥಿಗಳಿಲ್ವಾ? ಆ ವಿದ್ಯಾರ್ಥಿಗಳನ್ನು ನೋಡಿಯಾದರೂ ನಿಮ್ಮ ಮನಸ್ಸು ಕರಗಲಿಲ್ವಾ? ನಿಮ್ಮ ಕರುಳು ಹಿಂಡುದಿಲ್ವೇ? ಇಷ್ಟೆಲ್ಲ ನೋವು ಮಾಡುವಾಗ, ಈ ಲಾಠಿಯಲ್ಲಿ ಇಷ್ಟು ಏಟು ತಿನ್ನುವಾಗ ಆ ಲಾಠಿಗೆ ಮೊಳೆಯನ್ನು ಹಾಕಿದಂಥ ಅಂಥ ಲಾಠಿಗಳಲ್ಲಿ ತಾವೆಲ್ಲ ಹೊಡಿತೀರಿ, ಪೆಟ್ಟು ತಿಂತೀರಿ ಅಂತಾರೆ. ನಿಮ್ಮ ಸರ್ಕಾರ ಹೊಡಿತಾರೆ, ನಿಮಗೆ ಏನೂ ಅನಿಸೋದಿಲ್ವೇ? ನಿಮಗೆ ರಕ್ತ ಕುದಿಯುವುದೇ ಇಲ್ವೇ? ಅಂಥ ಒಂದು ಅಮಾನುಷ್ಯ ಕೃತ್ಯ ಈ ದೇಶದಲ್ಲಿ, ಡೆಲ್ಲಿಯಲ್ಲಿ ಆಗುವಾಗ ನಿಮ್ಮ ಬಾಯಿ ಬೀಗ ಹಾಕ್ಕೊಂಡು ನೀವೆಲ್ಲ ಕುತ್ಕೊಂಡಿದ್ದೀರಲ್ಲ, ನಿಮ್ಮ ಇಂಥ ವರ್ತನೆಗೆ ನನ್ನ ಧಿಕ್ಕಾರ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತು ಕಾರ್ಕಳದ ಶಾಸಕರು ದೇಶದ ಯಾವುದೇ ಒಂದು ಮೂಲೆಯಲ್ಲಿ ಏನೋ ಒಂದು ಘಟನೆ ಆದರೆ ಅವರು ಹೇಳಿಕೆಗಳನ್ನು ಕೊಡ್ತಾರೆ. ಕೆಲವು ಪತ್ರಿಕೆಗಳು, ಮಾಧ್ಯಮಗಳು, ವೆಬ್ ನ್ಯೂಸ್ಗಳು ಅವರ ಒಂದು ಹೇಳಿಕೆಯನ್ನು ಮತ್ತೆ ಮತ್ತೆ ವೈಭವೀಕರಿಸಿ ಬರೆಯೋ ಪ್ರಯತ್ನಗಳನ್ನು ಮಾಡ್ತಾರೆ. ನಾನು ಕಾರ್ಕಳದ ಶಾಸಕರಿಗೆ ಮಾತ್ರ ಕೇಳುವುದಿಷ್ಟೇ, ಯಾಕೆ ನಿಮ್ಮ ಬಾಯಲ್ಲಿ ನಾಲಿಗೆ ಇಲ್ವಾ? 21 ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಾಗ, ಇಡೀ ದೇಶ ವಿದ್ಯಾರ್ಥಿಗಳ ಪರವಾಗಿ ನಿಂತಾಗ, ಇಡೀ ದೇಶ ಸಂಕಟವನ್ನು ಪಡ್ತಾ ಇರುವಾಗ ಯಾಕೆ ಕಾರ್ಕಳ ಶಾಸಕರ ಬಾಯಿಂದ ಒಂದು ಶಬ್ದವೂ ಬರಲಿಲ್ಲ? ಇದು ನಮ್ಮ ಕಾರ್ಕಳ ಜನತೆಗೆ ಮಾಡಿರುವ ಅವಮಾನ ಅಲ್ವೇ? ವಿದ್ಯಾರ್ಥಿಗಳು ನಿಮಗೆ ಮತ ಕೊಟ್ಟು ಚುನಾಯಿಸಲಿಲ್ವೇ? ವಿದ್ಯಾರ್ಥಿಗಳು ನಿಮ್ಮ ಪರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಲಿಲ್ವೇ? ಆ ವಿದ್ಯಾರ್ಥಿಗಳ ರಕ್ಷಣೆ ನಿಮ್ಮ ಜವಾಬ್ದಾರಿ ಅಲ್ವೇ? ಆ ವಿದ್ಯಾರ್ಥಿಗಳ ಹೆತ್ತವರು ನಿಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡಲಿಲ್ವೇ? ಮತ್ತೆ ಯಾಕೆ ನಿಮ್ಮ ಬಾಯಿಂದ ಒಂದು ಶಬ್ದ ಬರ್ತಾ ಇಲ್ಲ? ಉದ್ಯೋಗ ಮೇಳ ಅನ್ನುವಂಥದ್ದು ಅದು ಕೇವಲ ನಿಮ್ಮ ಗಿಮಿಕ್ ಅನ್ನುವಂಥದ್ದನ್ನು ನಾನು ಮತ್ತೊಮ್ಮೆ ಇಲ್ಲಿ ಸಾಬೀತುಪಡಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಉದ್ಯೋಗ ಮೇಳ ಅನ್ನುವಂಥದ್ದು ಅದು ಮತ್ತೊಂದು ಗಿಮಿಕ್. ಉದಾಹರಣೆ ಮೊನ್ನೆ ನನಗೆ ಹೇಳಿದ್ರು, ಉದ್ಯೋಗ ಮೇಳ ಅನ್ನುವಂಥದ್ದು ಮತ್ತೊಂದು ಗಿಮಿಕ್, ಅದು ಅವರು ಬಹಿರಂಗ ಪಡಿಸಲಿ. ಮೊನ್ನೆ ಭಾಗವಹಿಸಿದ ವಿದ್ಯಾರ್ಥಿಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಯಾವ ಕಂಪನಿಯಲ್ಲಿ ಕೆಲಸ ಆಗಿದೆ ಅನ್ನುವಂಥದ್ದನ್ನು ಅವರು ಬಹಿರಂಗಪಡಿಸಲಿ. ಯಾವ ವಿದ್ಯಾರ್ಥಿಗಳಿಗೆ ನೀವು ಆರ್ಡರ್ ಕಾಪಿಯನ್ನು ಕೊಟ್ಟಿದ್ದೀರಿ ಅಂತ ಬಹಿರಂಗಪಡಿಸಲಿ. ಯಾವ ವಿದ್ಯಾರ್ಥಿಗೆ ನೀವು ಎಷ್ಟು, ಅವರಿಗೆ ಸಂಬಳ ಎಷ್ಟು ಅನ್ನುವಂಥದ್ದನ್ನು ತಾವು ಬಹಿರಂಗಪಡಿಸಿ. ನಾನು ನಿಮಗೆ ನೇರವಾದ ಸವಾಲು ಹಾಕ್ತೇನೆ, ನೀವು ಕೊಟ್ಟದ್ದು ಆರ್ಡರ್ ಕಾಪಿಯೋ ಅಥವಾ ಆಫರ್ ಲೆಟರೋ? ಇಲ್ಲಿ ಬಹಳ ಒಂದು ಗಮ್ಮತ್ತಿದೆ. ಒಂದು ಪತ್ರಿಕೆಯಲ್ಲಿ ಬರೀತಾರೆ 350 ಜನರಿಗೆ ಉದ್ಯೋಗ ಅಂತ, ಮತ್ತೊಂದು ವೆಬ್ ನ್ಯೂಸ್ ಅಲ್ಲಿ ಬರ್ತದೆ 600 ಜನರಿಗೆ ಉದ್ಯೋಗ ಅಂತ, ಮತ್ತೊಂದು ವೆಬ್ ನ್ಯೂಸ್ ನಲ್ಲಿ ಬರ್ತದೆ 250 ಜನರಿಗೆ ಆಫರ್ ಲೆಟರ್ ಕೊಟ್ಟಿದ್ದೇವೆ ಅಂತ. ಇದು ಆಫರ್ ಲೆಟರ್ ಮತ್ತು ಆರ್ಡರ್ ಇದು ಎರಡು ಒಂದೇಯಾ ಅನ್ನುವಂಥದ್ದು ಪ್ರಶ್ನೆ. ಆದೇಶ ಪತ್ರ ಮತ್ತು ಆಫರ್ ಪತ್ರ ಇದು ಎರಡು ಒಂದೇಯಾ ಅನ್ನುವಂಥ ನೇರವಾದ ಪ್ರಶ್ನೆ ಕಾರ್ಕಳ ಶಾಸಕರಿಗೆ ನಾನು ಈ ಸಂದರ್ಭದಲ್ಲಿ ಮಾಡಿ, ವಿದ್ಯಾರ್ಥಿಗಳ ಜೊತೆಯಲ್ಲಿ ಆಡುವಂಥ ಪ್ರಯತ್ನಗಳನ್ನು ಮಾಡಬೇಡಿ. ಆ ವಿದ್ಯಾರ್ಥಿಗಳನ್ನು 3 ಸರಿ ನಿಮ್ಮ ಕಚೇರಿ ಕರೆಸಿದ್ರಿ. ಯಾಕೆ ಕರೆಸಿದ್ದು? ಅದು ಉದ್ಯೋಗಕ್ಕೋಸ್ಕರ ಅಲ್ಲ, ನಿಮ್ಮ ಡಾಟಾವನ್ನು ಸಂಗ್ರಹಿಸಲಿಕ್ಕೋಸ್ಕರ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ನಿಮ್ಮ ಫೋನ್ ನಂಬರ್ ಎಂತ, ನಿಮ್ಮ ಅಡ್ರೆಸ್ ಎಂತ ಎಲ್ಲ ಬರ್ಕೊಂಡು ನಾಳೆ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಫೋನ್ ಮಾಡಲಿಕ್ಕೆ ಅವರ ಡಾಟಾ ಸಂಗ್ರಹ ಮಾಡಿದ್ದು ಬಿಟ್ಟರೆ ಮತ್ತು ಯಾವುದೇ ಉದ್ಯೋಗದ ಗಟ್ಟಿತನದ ಭರವಸೆಯನ್ನು ಕೊಡಲಿಲ್ಲ. ಕಳೆದ ವರ್ಷ ಉದ್ಯೋಗ ಮಾಡಿದಾಗ ಇಲ್ಲಿ ಇವರ ಉದ್ಯೋಗವನ್ನು ನಂಬಿ ಕೆಲವರು ಅವರ ಉದ್ಯೋಗಕ್ಕೆ ಹೋಗಿ ಸೇರಿಸಿದ್ದು ಎಲ್ಲಿ ಹೇಳಿದರೆ ಬೆಂಗಳೂರಿನ ಬಟ್ಟೆ ಅಂಗಡಿಯಲ್ಲಿ ಸೇರಿಸಿದ್ದು. ಈ ಸರ್ತಿ ಕೂಡ ಪ್ರಸನ್ನ ಟೆಕ್ನಾಲಜಿ ಅನ್ನೋ ಒಂದು ಸಂಸ್ಥೆ ಇದೆ. ಅಲ್ಲಿ ಸಂಬಳ 15,000, 13,000, 14,000ಕ್ಕೆ ಎಲ್ಲೆಲ್ಲೋ ಕೆಲಸಕ್ಕೆ ಹೋಗಬೇಕು. ಆ 13,000, 14,000 ಇಟ್ಕೊಂಡು ಬೆಂಗಳೂರಿನಲ್ಲಿ ಜೀವನ ಮಾಡ್ಲಿಕ್ಕೆ ಆಗ್ತದಾ? ಆ 13,000-14,000 ಇಟ್ಕೊಂಡು ಬೆಂಗಳೂರಿನಲ್ಲಿ ಜೀವನ ಮಾಡಿದರೆ ಕೈಯಿಂದ ಮತ್ತೆ 10,000 ಹಾಕುವಂಥ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ಈ ಗಿಮಿಕ್ಗಳನ್ನು ವಿದ್ಯಾರ್ಥಿಗಳು ಎಚ್ಚರ ಇರಬೇಕು. ಶಾಸಕರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಮಾತಾಡದಿರುವಂಥ ಶಾಸಕರ ಗಿಮಿಕ್ಗಳ ಬಗ್ಗೆ ಕಾರ್ಕಳದ ಜನತೆ, ಕಾರ್ಕಳದ ವಿದ್ಯಾರ್ಥಿಗಳು ಎಚ್ಚರ ಇರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿದ್ಯಾರ್ಥಿಗಳ ಪರವಾದ ಈ ಹೋರಾಟದಲ್ಲಿ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದಿರಿ. ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರು ಹೇಳಿದ್ದಾರೆ, ನಾವು ಬೆಳಗಿಂದ ಸಂಜೆವರೆಗೆ ಕೂತ್ಕೊಳ್ಬೇಕು, ಸಾರ್ವಜನಿಕರಿಗೆ ನಮ್ಮ ಬದ್ಧತೆಯನ್ನು ತೋರಿಸಬೇಕು, ಅಲ್ಲಿ ಚರ್ಚೆ ಆಗಬೇಕು, ವಿದ್ಯಾರ್ಥಿಯ ಜೀವನದ ಬಗ್ಗೆ ಚರ್ಚೆ ಆಗಬೇಕು,
ವಿದ್ಯಾರ್ಥಿ ಪರವಾದ ನಮ್ಮ ಧ್ವನಿ ಇಡೀ ಕಾರ್ಕಳಕ್ಕೆ ಕೇಳಬೇಕು ಅನ್ನುವಂಥ ವಿಚಾರವನ್ನು ಅವರು ಹೇಳಿದ್ದಾರೆ. ಆ ಪ್ರಕಾರವೇ ನಾವು ಇವತ್ತು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದು ಯಶಸ್ಸಾಗಿದೆ ಅಂತ ನಾನು ಭಾವಿಸ್ತೇನೆ. ನಾವು ಇಲ್ಲಿಂದ ತೆರಳುವ ಮೊದಲು ಒಂದು ವಿಕೆಟ್, ಕೇಂದ್ರ ಸರ್ಕಾರದ ಒಂದು ವಿಕೆಟ್ ಉಳಿದುವಂಥದ್ದು, ಅದು ಕೂಡ ನಮಗೆ ಬಹಳಷ್ಟು ಸಂತೋಷ ಆಗಿದೆ. ಆದರೆ 21 ವಿದ್ಯಾರ್ಥಿಗಳ ಸಾವು ನಮಗೆ ಬಹಳ ನೋವು ತಂದಿದೆ. ಅವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅನ್ನುವಂಥ ಮನವಿಯನ್ನು ದೇವರಲ್ಲಿ ಪ್ರಾರ್ಥಿಸುತ್ತಾ ಬ್ಲಾಕ್ ಕಾಂಗ್ರೆಸ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತದೆ. ಮತ್ತು ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡರಿಗೆ, ಮಹಿಳಾ ಕಾಂಗ್ರೆಸ್ ಆಗಲಿ, ಯುವ ಕಾಂಗ್ರೆಸ್, NSY ಗ್ಯಾರಂಟಿ ಸಮಿತಿ ಎಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೋಪಿನಾಥ್ ಶೆಟ್ಟಿ ಅವರಿಗೆ ಮತ್ತು ವಿಶೇಷವಾಗಿ ಈ ಎಲ್ಲರ ಜವಾಬ್ದಾರಿಯ ಮೂಲ ಕರ್ತರಾಗಿರುವ ಮಾನ್ಯ ಮುನ್ಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ಇವತ್ತು ತುಂಬ ಜನರಿಗೆ ಅವರು ಮಾತಾಡಿಸಿದ್ರು. ನೀವು ಮಾತಾಡಬೇಕು, ನಿಮ್ಮ ನೋವು ಏನು ಅಂತ ಹೇಳಬೇಕು, ಹೊಸ ಹೊಸ ಮುಖಗಳಿಗೆ ಅವರು ಇವತ್ತು ಮಾತಾಡಿಸಿದರು. ಆ ಎಲ್ಲ ಅವರ ಪ್ರಯತ್ನ ಒಂದು ದಿನ ಫಲ ಕೊಡಲಿ. ನಿಮ್ಮಂಥ ನಾಯಕರನ್ನ